ನಮಾಮಿ ಪರಮೇಶ್ವರ. ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ನಿರ್ವಿಕಲ್ಪ ಸಮಾಧಿಸ್ಥ ಈ ಭೂಮಿಗೆ ಮಳೆಯನ್ನು ಕೊಟ್ಟು ಕಾಪಾಡಿರುವಂತಹ ಮಳೆದ ಶಿವಾಚಾರ್ಯರು ಕೊಡುವಂತಹ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಗುರುಗಳಾಗಿ ಲಿಂಗೈಕ್ಯರಾಗಿರುವಂತಹ ಕಂಚಿನ ಕಂಠದ ಪರಮ ಪೂಜ್ಯರು ಪುರಾಣ ಪ್ರವಚನಗಳ ಪಟುಗಳಾಗಿರುವಂತಹ ಶಾಂತಿ ಮಳೆದ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೊಡುವಂತಹ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಸುಮಾರು ದಿವಸ ಪರ್ಯಂತವಾಗಿ ಪುರಾಣ ಹೇಳಲು ಆಗಮಿಸಿರುವಂತಹ ವೇದಮೂರ್ತಿ ಪಂಡಿತ ರತ್ನ ಮಡಿವಾಳಯ್ಯ ಶಾಸ್ತ್ರೀಜಿ ಜರಟಿಗೆಯವರೇ, ಖ್ಯಾತ ಗವಾಯಿಗಳಾಗಿರುವಂತಹ ಯಶವಂತ ಬಡಿಗೇರವರೇ, ಖ್ಯಾತ ತಬಲಾವಾದಕರಾಗಿರುವಂತಹ ರಾಜು ಕಟ್ಟಿ ಸಂಗಾವಿಯವರೇ, ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂತಹ ಶ್ರೀ ಸಿದ್ದರಾಮ್ ಮನ್ಗಿಯವರೇ ಮತ್ತು ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂತಹ ಶ್ರೀಮಠದ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡು ಬಂದಿರುವಂತಹ ನಮ್ಮೂರಿನ ಅಂಜುಮ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ನಮ್ಮವರೇ ಆಗಿರುವಂತಹ ಸನ್ಮಾನ್ಯ ಶ್ರೀ ಮಕ್ಬೂಲ್ ಪಟೇಲ್ ಅವರೇ, ಮಾಜಿ ನಮ್ಮ ತಾಲೂಕಾ ವೀರಶೈವ ಸಮಾಜ ಅಧ್ಯಕ್ಷರಾಗಿರುವಂತಹ ನಮ್ಮ ಶಿವಪುತ್ರಪ್ಪ ಸಂಗೊಳ್ಳಿಯವರೇ, ಈ ಊರಿನ ಪುರಸಭೆಯ ಸದಸ್ಯರಾಗಿರುವಂತಹ ನಮ್ಮವರಾಗಿರುವಂತಹ ರಾಜ್ ಮ್ಯಾಳೇಶ್ ಅವರೇ ಮತ್ತು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮವರಾಗಿರುವಂತಹ ಡಾಕ್ಟರ್ ಜಾಫರ್ ಪಟೇಲ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ, ತಾಯಂದ್ರೆ, ತಮಿಳುದೇ ಶರಣಾರ್ಥಿ. ಬಹುಶಃ ಈಗಾಗಲೇ ಟೈಮ್ ಬಹಳಷ್ಟು ಆಗೈತಿ. ಇಲ್ಲಿವರೆಗೆ ನಮ್ಮ ಶಾಸ್ತ್ರೀಜರು ಬಹಳ ಸುಂದರವಾಗಿ ಪುರಾಣವನ್ನು ಹೇಳ್ಯಾರ. ಅವರೆಲ್ಲ ಹೇಳೇ ಬಿಟ್ಟಾರೆ, ಏನು ಬೇಕು ಸುಮಾರು 4-5 ದಿವಸ ಉಳಿದು ಅಂತೆಲ್ಲ ಹೇಳ್ಯಾರ. ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದಾರೆ. ನಾಳೆ ಬೆಳಗಿನ ಜಾವದೊಳಗ ಬಹಳಷ್ಟು ತಾಯಂದಿರು ನಾಳಿನ ದಿವಸ ಬೆಳಗ್ಗೆ 9-10 ಗಂಟೆಗೆ ತಾವೆಲ್ಲ ಮಠಕ್ಕೆ ಬರಬೇಕು. ಯಾಕಂತಂದ್ರೆ ಶುಕ್ರವಾರ ದಿವಸ ಬೀರು ತುಂಬುವಂತಹ ಕಾರ್ಯಕ್ರಮ ಇರೋದ್ರಿಂದ, ಅದರ ಒಂದು ಪ್ಯಾಕಿಂಗ್ ಮತ್ತು ವ್ಯವಸ್ಥೆ ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮ ಸಲುವಾಗಿ ನಾಳೆ ದಿವಸ ಎಲ್ಲ ಕೆಲಸಗಳಿಂದ ತಾವೆಲ್ಲ ಶ್ರೀ ಮಠಕ್ಕೆ ಬರಬೇಕಂತ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸಿ, ಶುಕ್ರವಾರ ದಿವಸ 11 ಗಂಟೆಗೆ ಸಮಸ್ತ ಎಲ್ಲ ತಾಯಿಗಳಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ 2,000 ಜನ ಇರ್ಬೋದು, 3,000 ಜನ ಇರ್ಬೋದು, 4,000 ಜನ ಇರ್ಬೋದು, ಎಷ್ಟೇ ಜನ ತಾಯಿಯಂದ್ರು ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ವತಿಯಿಂದ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನ ಉಡಿ ತುಂಬುವಂತಹ ಕಾರ್ಯಕ್ರಮ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ತಾಯಿ ಒಳಗೆ ಶಾಂತಿ ಇದ್ರೆ ಜಗತ್ತೇ ಶಾಂತಿ ಇರ್ತದಂತ ಶಾಸ್ತ್ರ ಕಡೆ. ಯಾರಾದ್ರೂ ಏನಾದ್ರು ಸ್ವಲ್ಪ ಏನಂತಾರ ಆ ಸಂದರ್ಭದೊಳಗೆ ಏನಂತಾರ ಅಂತಂದ್ರೆ ತಾಯಿಯ ಉಡಿ ಗಟ್ಟಿ ಇರುತ್ತೆ, ನಾವು ಜೀವ ಉಳಿತು ಅಂತ ಹೇಳ್ತಾರೆ. ಅದರ ಸಲುವಾಗಿ ಆ ಸಂದರ್ಭದೊಳಗೆ ತಾವು ಯಾರು ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಯಾಕಂದ್ರೆ ಉಡಿ ತುಂಬುವಂತ ಕಾರ್ಯಕ್ರಮ ಶ್ರೀಮಠದಿಂದ ಪ್ರತಿ ವರ್ಷ ಕೂಡ ಯಾಕೆ ಮಾಡ್ತೀವಿ ಅಂತಂದ್ರೆ ನಿಮಗೆ ಬರುವಂತಹ ಕಷ್ಟಗಳು ದೂರ ಆಗಬೇಕು, ನಮ್ಮ ಊರಿಗೆ ಬರುವಂತಹ ಸಂಕಟಗಳು ದೂರ ಆಗಬೇಕು. ನಿಮಗೆಲ್ಲ ಆ ಭಗವಂತ ನಿಮಗೆಲ್ಲ ಉತ್ತೇಜನ ಆಶೀರ್ವಾದ, ಮಳೆದ ಶಿವಾಚಾರ್ಯ ಆಶೀರ್ವಾದ ಯಾವತ್ತೂ ಕೂಡ ನಿಮಗೆ ಯಾವತ್ತೂ ಕೂಡ ಆಶೀರ್ವಾದ ಸಿಗಲಿ ಅಂತ ಪ್ರತಿ ವರ್ಷ ಕೂಡ ನಾವು ಈ ಒಂದು ಉಡಿ ತುಂಬುವಂತಹ ಕಾರ್ಯಕ್ರಮ ನಾವು ಮಾಡ್ತೀವಿ. ಮತ್ತು 9ನೇ ಆಮೇಲೆ ಗುರು ಅಂದ್ರೆ ರವಿವಾರ ದಿವಸ ಬೆಳಗಿನ ಜಾವದೊಳಗೆ 8 ಗಂಟೆಗೆ ಲಿಂಗ ದೀಕ್ಷಾ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಂಡ್ರಿ. ಅದ್ರೊಳಗ ಮಂಟಪ ಪೂಜೆ ಕೂಡ ಕಾರ್ಯಕ್ರಮ ಇದೆ, ಅದರಲ್ಲಿ ಕೂಡ ತಾವು ಪಾಲ್ಗೊಂಡ್ರಿ. ರವಿವಾರ ಅಂದ್ರೆ ಸೋಮವಾರ ದಿವಸ ಬೆಳಗಿನ ಜಾವದೊಳಗೆ 8 ಗಂಟೆಗೆ ಭೀಮಾ ನದಿಗೆ ಹೋಗಿ ಅಲ್ಲಿ ತಂದಂತಹ ಒಂದು ಜಲದಿಂದ ಮಳೆದ ಶಿವಾಚಾರ್ಯ ಒಂದು ಕುಂಭೋತ್ಸವ ಕಾರ್ಯಕ್ರಮ ಇರುತ್ತದೆ. ಅದಾದ ಬಳಿಕ 11-11:30 ಗಂಟೆಗೆ ಶ್ರೀ ಪರಮ ಪೂಜ್ಯರ ಅಡ್ಡಪದ ಮಹೋತ್ಸವ ಈ ಅಬ್ಜರ್ವ ಪಟ್ಟಣದೊಳಗೆ ಬಹಳ ವೈಭವದಿಂದ ಜರುಗಲಿದೆ. ಆ ಕಾರ್ಯಕ್ರಮದ ಸಲುವಾಗಿ ತಾವೆಲ್ಲ ತನು ಮನ ಧನದಿಂದ